ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ಸುಧಾ ಶ್ರೀನಿವಾಸ್. ಈ ವಿಡಿಯೋದಲ್ಲಿ ತ್ರಿಶೂಲದ ಉತ್ಪತ್ತಿ ಹೇಗೆ ಆಯಿತು ಎನ್ನುವುದನ್ನು ತಿಳ್ಕೊಳ್ಳೋಣ. ತ್ರಿಶೂಲವು ಭಗವಾನ್ ಶಿವನ ಶಕ್ತಿಯ ಪ್ರತೀಕವಾಗಿದೆ. ಕೆಟ್ಟ ಶಕ್ತಿಗಳ ನಾಶ ಮಾಡುವ ಶಸ್ತ್ರವೆಂದು ಶಿವಶಂಕರನು ಯಾವಾಗಲೂ ತನ್ನ ಬಳಿ ತ್ರಿಶೂಲವನ್ನು ಇಡುತ್ತಾನೆ. ಸಮುದ್ರ ಮಂಥನದ ಸಮಯದಲ್ಲಿ ಭಗವಾನ್ ಶಿವನಿಗೆ ಭಗವಾನ್ ವಿಷ್ಣುವಿನಿಂದ ತ್ರಿಶೂಲವು ಉಡುಗೊರೆಯಾಗಿ ಸಿಕ್ಕಿತು. ಅದೇ ಸಮಯದಲ್ಲಿ ಕೆಲವು ಪೌರಾಣಿಕ ಕಥೆಗಳಲ್ಲಿ ಹೇಳಲ್ಪಟ್ಟಿದೆ, ಭಗವಾನ್ ಶಿವನಿಗೆ ದುರ್ಗಾದೇವಿಯಿಂದ ತ್ರಿಶೂಲವು ಲಭಿಸಿತ್ತು ಎಂದು. ಮಹಿಷಾಸುರನ ವಿರುದ್ಧದ ಹೋರಾಟದಲ್ಲಿ ಅವಳು ತ್ರಿಶೂಲವನ್ನು ಉಪಯೋಗಿಸಿದ್ದಳು ಎಂದೂ ಹೇಳಲಾಗಿದೆ. ತ್ರಿಶೂಲವೆಂದರೆ ಕೇವಲ 3 ಮೊನೆಗಳಲ್ಲ, ಅದೊಂದು ಶಿವಶಕ್ತಿಯ ಊರ್ಜೆಯ ಪ್ರತೀಕವಾಗಿದೆ. ಶಿವನ ಶಕ್ತಿ ಮತ್ತು ಅದಕ್ಕೆ ಗತಿ ನೀಡುವ ಮತ್ತು ಅದನ್ನು ನಿಯಂತ್ರಿಸುವ ಶಕ್ತಿ ಇವು ಪರಸ್ಪರ ಹೆಣೆದುಕೊಂಡಿದೆ. ಶಿವಪುರಾಣದ ಪ್ರಕಾರ ವಿಶ್ವದ ಆರಂಭದಲ್ಲಿ ಭಗವಾನ್ ಶಿವನು ಬ್ರಹ್ಮನಾದದಿಂದ ಪ್ರಕಟನಾದನು. ಅವನೊಂದಿಗೆ 3 ಗುಣಗಳು ಪ್ರಕಟವಾದವು. ಅವುಗಳೆಂದರೆ ಸತ್ವ, ರಜ ಮತ್ತು ತಮ. ಈ 3 ಗುಣಗಳಿಂದ ಶಿವಶೂಲವು ಸಿದ್ಧವಾಯಿತು. ಇದರಿಂದ ತ್ರಿಶೂಲವು ನಿರ್ಮಾಣವಾಯಿತು. ಈ ಜಗತ್ತಿನಲ್ಲಿ 3 ರೀತಿಯ ಪ್ರವೃತ್ತಿಗಳಿವೆ: ಸತ್ವ, ರಜ ಮತ್ತು ತಮ. ಮನುಷ್ಯರಲ್ಲಿ ಈ 3 ಪ್ರವೃತ್ತಿಗಳು ಕಂಡುಬರುತ್ತವೆ. ಕೇವಲ ಈ ಪ್ರವೃತ್ತಿಗಳ ಪ್ರಮಾಣವು ಪ್ರತಿಯೊಬ್ಬರಲ್ಲೂ ಬೇರೆ ಬೇರೆಯಾಗಿರುತ್ತವೆ. ತ್ರಿಶೂಲದಲ್ಲಿನ 3 ಮೊನೆಗಳು ಈ ಪ್ರವೃತ್ತಿಯನ್ನು ಪ್ರತಿನಿಧಿಸುತ್ತವೆ. ತ್ರಿಶೂಲದ 3 ಮೊನೆಗಳೆಂದರೆ 3 ಶಕ್ತಿಗಳಾಗಿವೆ. ಬ್ರಹ್ಮಾಂಡದ ವಿಚಾರ ಮಾಡಿದರೆ ಬ್ರಹ್ಮ, ವಿಷ್ಣು, ಮಹೇಶ ಎಂದು ತಿಳಿಯಬೇಕು. 3 ಶಕ್ತಿಗಳೆಂದರೆ ಮಹಾಗೌರಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಭಗವಾನ್ ಶಿವನು ನಮಗೆ ಈ 3 ಗುಣಗಳ ಮೇಲೆ ನಮ್ಮ ನಿಯಂತ್ರಣವಿರಬೇಕು ಎಂದು ತಿಳಿಸುತ್ತಾರೆ. ಯಾವಾಗ ಕಠಿಣ ಪರಿಸ್ಥಿತಿ ಬರುತ್ತದೆಯೋ ಆವಾಗಲೇ ಈ ತ್ರಿಶೂಲವನ್ನು ಎತ್ತಲಾಗುತ್ತದೆ ಎಂಬ ಸಂದೇಶವನ್ನು ನೀಡುತ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.